ಭಾರತೀಯ ಫಿಲಾಸಫಿ ಹಂಗಲ್ಲ. ಅದು ಒಳಗಿನ ಪ್ರಪಂಚಕ್ಕೆ ಹೇಳುವಂಥ ಫಿಲಾಸಫಿ. ಒಳಗಿನ ಶ್ರೀಮಂತಿಕೆಯನ್ನು ಹೆಚ್ಚಿಗೆ ಮಾಡ್ಕೊ ಅಂತ ಹೇಳ್ತದೆ ಭಾರತೀಯ ಸಂಸ್ಕೃತಿ. ಒಳಗಿನ ಜೀವನದಲ್ಲಿ ಸುಖ ಪಡುವಂತ ಅನ್ಸುತ್ತೆ, ತೃಪ್ತಿ ಪಡುವಂತ ಅನ್ಸುತ್ತೆ. ಸುಖ ಹೇಳೋದು ಪಾಶ್ಚಾತ್ಯ ಸಂಸ್ಕೃತಿ, ತೃಪ್ತಿಯನ್ನು ಹೇಳುವಂಥದ್ದು ಭಾರತೀಯ ಸಂಸ್ಕೃತಿ. ಇಲ್ಲಿಯೇ ಇದು ನಿಮಗೆ ಪ್ರೋಟೀನು ವಿಟಮಿನ್ ಯಾವುದೂ ಮಾತಾಡೋದಿಲ್ಲ. ಇದು ಯಾವ್ಯಾವ ಋತುವಿಗೆ ಅನುಗುಣವಾಗಿ ಏನೇನು ಆಹಾರ ತೆಗೆದುಕೊಳ್ಬೇಕೋ ಆ ಆಹಾರವನ್ನು ನೀನು ತೆಗೆದುಕೋ. ಹಲೋ ಗೆಳೆಯರೇ, ನಾನು ನಿಮ್ಮ ಡಾಕ್ಟರ್ ಲಕ್ಷ್ಮೀನಾರಾಯಣ್. ನಾವು ಇತ್ತೀಚಿನ ದಿನಗಳಲ್ಲಿ ವೆಸ್ಟರ್ನೈಸ್ ಆಗ್ತಾ ಇದ್ದೀವಿ. ಬಹುತೇಕ ಪಾಶ್ಚಾತ್ಯ ಸಂಸ್ಕೃತಿಯನ್ನು ಸಂಪೂರ್ಣವಾಗಿ ನಾವು ಆಚರಿಸ್ತಾ ಇದ್ದೀವಿ. ಯಾಕೆಂದರೆ ಕಾಲಮಹಿಮೆ. ಈ ಇದರಿಂದ ಏನಾಗಿದೆ, ನಮ್ಮ ಆಹಾರ ಪದ್ಧತಿ ಚೇಂಜ್ ಆಗಿದೆ, ನಮ್ಮ ಡ್ರೆಸ್ಸು ಚೇಂಜ್ ಆಗಿದೆ, ನಮ್ಮ ಆಲೋಚನೆ ಚೇಂಜ್ ಆಗಿದೆ, ನಮ್ಮ ಸಂಪಾದನೆಯ ಗುರಿಗಳು ಚೇಂಜ್ ಆಗಿದ್ದಾವೆ, ಸಂಗ್ರಹ ಬುದ್ಧಿ ಹೆಚ್ಚಾಗಿದೆ. ಇದರಿಂದ ಸ್ಪರ್ಧೆಗಳು, ಎಲ್ಲ ವಿಚಾರದಲ್ಲೂ ಸ್ಪರ್ಧೆ ಅನ್ನೋದು ಹೆಚ್ಚಾಗಿದೆ. ಸ್ಪರ್ಧೆ, ಎಲ್ಲರೂ ಸ್ಪರ್ಧೆ ಮಾಡ್ತಿರೋ ಸಂದರ್ಭದಲ್ಲಿ ಅಲ್ಲಲ್ಲೇ ಕೂಡ ದ್ವೇಷ ಅಸೂಯೆಗಳು ಹೆಚ್ಚಾಗಿವೆ. ಇದೆಲ್ಲ ಪಾಶ್ಚಾತ್ಯ ಸಂಸ್ಕೃತಿಯನ್ನು ನಾವು ಅಚಾನಕ್ಕಾಗಿ ಪಾಲಿಸ್ತಾ ಇರೋದ್ರಿಂದ, ವಿವೇಚನೆ ಇಲ್ಲದೆ ಪಾಲಿಸ್ತಾ ಇರೋದ್ರಿಂದ ನಮಗೆ ಈ ಸಮಸ್ಯೆ ಇದೆ ಅಂತ ನನಗನ್ನಿಸುತ್ತೆ. ಯಾಕೆ ಅಂತಂದರೆ, ನಾವು ಬದುಕ್ತಾ ಇರೋದು ಸಂಪೂರ್ಣವಾಗಿ ಈಗ ಒಲವನ್ನು ತೋರಿಸಿರುವಂಥದ್ದು ವೆಸ್ಟರ್ನೈಸ್ ಫಿಲಾಸಫಿ, ಅಮೇರಿಕನ್ ಫಿಲಾಸಫಿ, ಹೊರದೇಶದ ಫಿಲಾಸಫಿ. ಹೊರದೇಶದ ಫಿಲಾಸಫಿ ಏನು ಹೇಳುತ್ತೆ, ನೀನು ಚೆನ್ನಾಗಿ ದುಡಿ, ಬುದ್ಧಿವಂತನಾಗು, ಸಂಪಾದಿಸು, ಚೆನ್ನಾಗಿ ಸುಖ ಪಡು, ಬಂಗಲೆ ತಗೋ, ಒಳ್ಳೆ ಕಾರಲ್ಲಿ ಓಡಾಡು, ಒಳ್ಳೆ ವಿಟಮಿನ್ ಯುಕ್ತ ಪ್ರೋಟೀನ್ ಯುಕ್ತ ಆಹಾರ ತೆಗೆದುಕೋ, ನಿನ್ನ ದೇಹವನ್ನು ಸೌಂದರ್ಯೀಕರಣಗೊಳಿಸು. ಅವರೇನಿದ್ರು ಪ್ರಾಪಂಚಿಕ ಸುಖಕ್ಕೆ, ಹೊರಗಿನ ಸುಖಕ್ಕೆ ಹೆಚ್ಚು ಮಾನ್ಯತೆಯನ್ನು ಕೊಟ್ಟರು. ಅದರ ಪರಿಣಾಮ ಅದು ನಮಗೆ ಇಷ್ಟ ಆಗೋಯ್ತು ನಮ್ಮ ಭಾರತೀಯರಿಗೆ. ಅದರ ಪರಿಣಾಮ ನಾವು ಅದನ್ನೆಲ್ಲವನ್ನು ಅನುಭವಿಸೋದಕ್ಕೆ ನಾವು ಸ್ಪರ್ಧೆಯನ್ನು ಮಾಡಿ ಅದನ್ನು ರೀಚ್ ಆಗೋ ಪ್ರಯತ್ನದಲ್ಲಿ ಎಲ್ಲರೂ ಕೂಡ ಇದ್ದೀವಿ. ವಿದ್ಯೆಯಿಂದ ವಿದ್ಯಾ ವ್ಯವಸ್ಥೆ ಬದಲಾವಣೆ ಮಾಡ್ಕೊಂಡ್ವಿ, ಯೋಚನಾ ಲಹರಿಯನ್ನು ಬದಲಾವಣೆ ಮಾಡ್ಕೊಂಡ್ವಿ. ಇವೆಲ್ಲ ಆದಾಗ ಅರಿವಿನ ಸಂಖ್ಯೆಗಿಂತ ಆ ಕ್ಷಣದ ಸುಖಕ್ಕೆ, ಆ ಸಂದರ್ಭದ ಸುಖಕ್ಕೆ ನಾವು ಒಗ್ಗೋದಕ್ಕೆ ಪ್ರಯತ್ನ ಪಡ್ತೀವಿ. ಒಟ್ಟಾರೆ ಏನೋ ಎಲ್ಲಿಗೆ ಬರ್ತದೆ ಅದು ವಿಚಾರ ಅಂತಂದರೆ, ಮುಂದಿನದ ಬಗ್ಗೆ ಯೋಚನೆ ಮಾಡಲ್ಲ ಪಾಶ್ಚಾತ್ಯ ಸಂಸ್ಕೃತಿ. ಇವತ್ತು ಮಾತ್ರ ಎಂಜಾಯ್ ಮಾಡಬೇಕು. ದೂರದೃಷ್ಟಿ ಕಡಿಮೆ. ಇವತ್ತು ನೀನು ಆಹಾರ ತಗೊಳ್ಕೊಳ್ದೇ ಇದ್ದರೆ ನಾಳೆ ನೀನು ಅನಾರೋಗ್ಯಕ್ಕೆ ಒಳಗಾಗ್ತೀಯ, ಸ್ಟ್ರೆಸ್ ಜಾಸ್ತಿ ಆದರೆ ಅನಾರೋಗ್ಯಕ್ಕೆ ಒಳಗಾಗ್ತೀಯ ಅಂತ ಅದು ಹೇಳೋದಿಲ್ಲ. ಅದು ಹೇಳೋದೇನು, ಏನಾದರೂ ಮಾಡೋ, ಸಂಪಾದನೆ ಮಾಡು. ಆ ಸಂಪಾದನೆ ಧನ ಸಂಪಾದನೆ ಅಷ್ಟೇ. ಹಣ ಒಂದಿದ್ರೆ ನಮಗೆಲ್ಲ ಸುಖ ಸಿಕ್ಕತ್ತೆ. ಹಣ ಒಂದಿದ್ರೆ ನಾವು ಏನೆಲ್ಲ ಬೇಕಾದ್ರೂ ಸಾಧಿಸಬಹುದು, ಎಲ್ಲರೂ ಬಂದು ನಮ್ಮ ಕಾಲಿಗೆ ಬೀಳ್ತಾರೆ ಅನ್ನುವ ಭ್ರಮೆಯನ್ನು ತುಂಬಿರುವಂಥ ಪಾಶ್ಚಾತ್ಯದ ಫಿಲಾಸಫಿ. ಅವ್ರದ್ದು ಹೊರಗಿನ ಪ್ರಪಂಚದ ಫಿಲಾಸಫಿ. ಆದರೆ ಭಾರತೀಯ ಫಿಲಾಸಫಿ ಹಂಗಲ್ಲ. ಅದು ಒಳಗಿನ ಪ್ರಪಂಚಕ್ಕೆ ಹೇಳುವಂಥ ಫಿಲಾಸಫಿ. ಅದು ಒಳಗಿನ ಶ್ರೀಮಂತಿಕೆಯನ್ನು ಹೆಚ್ಚಿಗೆ ಮಾಡ್ಕೊ ಅಂತ ಹೇಳ್ತದೆ ಭಾರತೀಯ ಸಂಸ್ಕೃತಿ. ಒಳಗಿನ ಜೀವನದಲ್ಲಿ ಸುಖ ಪಡುವಂತ ಅನ್ಸುತ್ತೆ, ತೃಪ್ತಿ ಪಡುವಂತ ಅನ್ಸುತ್ತೆ. ಸುಖ ಹೇಳೋದು ಪಾಶ್ಚಾತ್ಯ ಸಂಸ್ಕೃತಿ, ತೃಪ್ತಿಯನ್ನು ಹೇಳುವಂಥದ್ದು ಭಾರತೀಯ ಸಂಸ್ಕೃತಿ. ಇಲ್ಲಿಯೇ ಇದು ನಿಮಗೆ ಪ್ರೋಟೀನು ವಿಟಮಿನ್ ಯಾವುದೂ ಮಾತಾಡೋದಿಲ್ಲ. ಇದು ಯಾವ್ಯಾವ ಋತುವಿಗೆ ಅನುಗುಣವಾಗಿ ಏನೇನು ಆಹಾರ ತೆಗೆದುಕೊಳ್ಬೇಕೋ ಆ ಆಹಾರವನ್ನು ನೀನು ತೆಗೆದುಕೋ. ಭಾವನೆಗಳಿಗೆ ಬೆಲೆ ಕೊಡು. ಭಾವನೆಗಳನ್ನೇ ಬೆಸೀತದೆ ಕಣ್ರಿ, ಪ್ರೀತಿಯನ್ನು ಬೆಸೀತದೆ ಕಣ್ರಿ ಭಾರತೀಯ ಸಂಸ್ಕೃತಿ. ನೀನು ಮೊದಲು ಪ್ರಕೃತಿಯನ್ನು ಪ್ರೀತಿಸು, ನಿನ್ನ ತಂದೆ ತಾಯಿಗಳನ್ನು ಪ್ರೀತಿಸು,
ನಿನ್ನ ಬಂಧುಗಳನ್ನು ಪ್ರೀತಿಸು. ಯಾರು ನಿನಗೆ ಸಹಾಯ ಮಾಡ್ತಾರೋ ಅವ್ರ ಬಗ್ಗೆ ಕೃತಜ್ಞತೆ ಇಟ್ಟುಕೋ. ಹೀಗೆ ಭಾವನೆಗಳನ್ನು ತುಂಬುವುದರ ಮೂಲಕ ಬೈಂಡಿಂಗ್ ಮಾಡೋದು ಭಾರತೀಯ ಸಂಸ್ಕೃತಿ. ನೀವು ಅಲ್ಲಿ ಭಾವನೆಗಳನ್ನು ಮಾತಾಡೋದಿಲ್ಲ, ಅವ್ರು ಮಾತಾಡೋದು ಭೌತಿಕವಾದ ವಸ್ತುಗಳು ನಿಂದು ಮಾಡ್ಕೋ ಅಷ್ಟೇ. ನಮ್ಮದು ಕಣ್ಣಿಗೆ ಕಾಣದೇ ಇರುವಂಥ ಆಂತರಿಕ ಸಂಪತ್ತು, ಪ್ರೀತಿ, ಸ್ನೇಹ, ವಿಶ್ವಾಸ, ಅಭಿಮಾನ, ಕೃತಜ್ಞತೆ, ಸಹಾಯ, ಸಹಕಾರ, ಇವುಗಳನ್ನು ಬಿತ್ತಬೇಕು. ಇವುಗಳನ್ನು ಬಿತ್ತಿದ್ರೆ ನೋಡಿ, ನಮ್ಮ ಅಂತರಂಗದಲ್ಲಿ ಶ್ರೀಮಂತಿಕೆ ಅನ್ನೋದು ತುಂಬಿ ಬರ್ತದೆ. ನೋಡುವ ನೋಟದಲ್ಲಿ ಕರುಣೆ ಇರ್ತದೆ, ದಯೆ ಇರ್ತದೆ, ಪ್ರೀತಿ ಇರ್ತದೆ. ಮಾತಾಡುವ ಮಾತಿನಲ್ಲಿ ಇನ್ನೊಬ್ಬರ ಬಗೆಗಿನ ಕಾಳಜಿ ಇರ್ತದೆ. ಕೇಳುವ ವಿಚಾರಗಳೆಲ್ಲವೂ ಕೂಡ ಒಳ್ಳೆಯದಾಗಿರುತ್ತೆ. ಇದೆಲ್ಲವನ್ನು ಬಿತ್ತಿ ಕೊಟ್ಟಿದ್ದು ಯಾವುದು? ನಮ್ಮ ಭಾರತೀಯ ಪರಂಪರೆಯ ಮಹಾಕಾವ್ಯಗಳು. ಹಳ್ಳಿಗಳಲ್ಲೂ ಕೂಡ ಅವರು ಮಹಾ ಜ್ಞಾನಿಗಳಲ್ಲ, ಆ ಜನಪದರು ಅವ್ರು ಹಾಡುವಂಥ ಹಾಡುಗಳಲ್ಲಿ ಎಷ್ಟೆಲ್ಲ ನೀತಿಗಳಿರ್ತಾವ್ರಿ, ಅದನ್ನು ವಿವರಣೆ ಮಾಡೋಕ್ಕೆ ಹೋಗೋದಿಲ್ಲ. ಆದರೆ ಯಾವಾಗ ನಾವು ಪಾಶ್ಚಾತ್ಯೀಕರಣಗೊಂಡು ಇದನ್ನೆಲ್ಲ ಪಕ್ಕಕ್ಕೆ ಸರಿಸ್ತಾ ಇದ್ದೀವಿ, ಇವುಗಳನ್ನು ಬಿಟ್ಟು ನಾವು ಬೇರೆ ಕಡೆ ಹೋಗ್ತಾ ಇದ್ದೀವಿ. ನಮಗೆ ಗೊತ್ತಾಗಬೇಕು. ಮೊದಲೆಲ್ಲ ಏನು ಅಂದರೆ, ಯಾರೇ ಸಹಾಯ ಮಾಡಿದ್ರು ಕೂಡ ಅಯ್ಯೋ ನಾನು ಮಾಡಿಲ್ಲ, ಭಗವಂತ ಬುದ್ಧಿ ಕೊಟ್ಟ, ನಾನು ಮಾಡಿದೆ. ಏನಾದರೂ ನನಗೆ ಸಿಕ್ತು ಅಂತಂದರೆ ನಾನು ದುಡ್ದಿದ್ದಲ್ಲ, ಭಗವಂತ ನನಗೆ ಕೊಟ್ಟ, ಪ್ರಕೃತಿ ನನಗೆ ಕೊಟ್ಟು ಅಂಥೇಳಿ ನಾವು ಗಿಡ ಮರನೂ ಕೂಡ ದೇವರು ಅಂತ ಪೂಜೆ ಮಾಡಿದವರು, ನದಿಯನ್ನೂ ಕೂಡ ದೇವರು ಅಂತ ಪೂಜೆ ಮಾಡಿದವರು, ಪಶು ಪಕ್ಷಿ ಪ್ರಾಣಿಗಳನ್ನು ಕೂಡ ನೋಡಿ ಬದುಕೋದನ್ನು ಕಲ್ತಂತಹವರು ನಾವು. ಹೀಗಿರುವಾಗ ಈ ಭಾವನೆಗಳನ್ನು ಬೈಂಡ್ ಮಾಡುವಂಥದ್ದು ನಮ್ಮ ಭಾರತೀಯ ಸಂಸ್ಕೃತಿ. ಆದರೆ ಯಾವಾಗ ನಮಗೆ ಹಣ ಬಂದುಬಿಡ್ತೋ, ಹಣ ಬರುತ್ತೋ, ಆಗ ನಮಗೆ ಗೊತ್ತಿಲ್ಲದಂಗೆ ನಮ್ಮೊಳಗೊಂದು ಅಹಂಕಾರ ಅನ್ನೋದು ಮೆರೆದು ಬಿಟ್ರೆ, ನಾನು 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 ಅಂತಂದರೆ ಬದುಕೋದೇ ಹೇಗೆ? ಕಗ್ಗದಲ್ಲಿ, ಮಂಕುತಿಮ್ಮನ ಕಗ್ಗದಲ್ಲಿ ಡಿ ವಿ ಜಿಯವರೊಂದು ಮಾತು ಹೇಳ್ತಾರೆ, ಇಳೆಯಿಂದ ಮೊಳಕೆ ಒಗೆವೊಂದು ತಮಟೆಗಳಿಲ್ಲ, ಫಲಮಾಗುವೊಂದು ತುತ್ತೂರಿ ದನಿಯಿಲ್ಲ, ಬೆಳಗುವ ಸೂರ್ಯ ಚಂದ್ರರದು ಒಂದೂ ಸದ್ದಿಲ್ಲ, ಹೊಲಿನಿನ್ನ ತುಟಿಗಳನ್ನು ಮಂಕುತಿಮ್ಮ. ಈ ಅಹಂಕಾರ ಅಂತ ಬಂದಾಗ ನಾನೇ 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 ಎಲ್ಲ ನನ್ನಿಂದನೇ, ನಾನು ದುಡ್ದೆ, ನಾನು ಕಷ್ಟಪಟ್ಟೆ, ಈ ಮಾತುಗಳು ಬರ್ತವೆ. ಇಳೆಯಿಂದ ಮೊಳಕೆ ಹೊಗೆ ಬಂದು ತಮಟೆಗಳಿಲ್ಲ. ಭೂಮಿಯಿಂದ ಮೊಳಕೆ ಬಂತಲ್ಲ, ಅದು ಬರುವಾಗ ತಮಟೆ ಹೊಡ್ಕೊಂಡು ಬಂತ, ನಾನು ಮೊಳಕೆಯಾಗಿ ಬರ್ತಾ ಇದ್ದೀನಿ, ನಾಳೆ ನಿಮ್ಮ ಹೊಟ್ಟೆ ತುಂಬು ಧಾನ್ಯವಾಗಿ ನಾನು ಬರ್ತೀನಿ, ನನಗೆಲ್ಲರೂ ನಮಸ್ಕಾರ ಮಾಡಿ, ನನಗೆಲ್ಲರೂ ಪೂಜಿಸಿ ಅಂತ ಹೇಳ್ತದೆ. ಫಲಮಾಗುವೊಂದು ತುತ್ತೂರಿ ದನಿ ಇಲ್ಲ. ಒಂದು ಮಾವು ಹೂವಾಗಿ, ಕಾಯಾಗಿ, ದೋರ್ಗಾಯಾಗಿ, ಹಣ್ಣಾಕಿ ರುಚಿ ರುಚಿಯಾಗಿ ಕೊಡ್ತಾರಲ್ಲ, ಅದು ಹೇಳ್ತಾ ನಾನು ನಿಮಗೆ ರುಚಿ ರುಚಿಯಾದ ಹಣ್ಣು ಕೊಡ್ತಾ ಇದ್ದೀನಿ ಅಂತ ಏನಾರು ಅದು ಹೇಳುತ್ತಾ? ಬೆಳಗುವ ಸೂರ್ಯ ಚಂದ್ರರದು ಒಂದೂ ಸದ್ದಿಲ್ಲ. ಪ್ರತಿದಿನ ಅವನ ಕಾಯಕ ಅವನು ಮಾಡ್ತಾ ಇದ್ದಾನೆ. ಅವನಿಗೆ ಬಂದ್ರೇ ಚಟುವಟಿಕೆ ಆಗುವಂಥದ್ದು, ಜೀವ ಚೈತನ್ಯವಾಗುವಂಥದ್ದು. ಅವನು ಯಾವತ್ತಾದ್ರೂ ಹೇಳಿದಾನ, ಸದ್ದು ಮಾಡಿದಾನ, ನಾನು ಬರ್ತಾ ಇದ್ದೀನಿ ತಕ್ಕೋ. ಚಂದ್ರನೂ ಅಷ್ಟೇನೆ. ಹೊಲಿನಿನ್ನ ತುಟಿಗಳನ್ನು ಮಂಕುತಿಮ್ಮ, ಯಾಕೆ ನಾನು 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 ಅಂತೀಯ? ನಾನು ಅನ್ನೋದನ್ನು ನಾಶ ಮಾಡು ಅನ್ನೋದೇ ಭಾರತೀಯ ಫಿಲಾಸಫಿ. ಯಾವಾಗ ಜಗತ್ತಿನಲ್ಲಿ ನಾನು, ನಾನತ್ವ, ನನ್ನಿಂದಲೇ, ನಾನೇ ಇದ್ದರೆ, ನಾನಿಲ್ದರೆ ಪ್ರಪಂಚನೇ ಇರಲ್ಲ, ನಾನೇ ಈ ಪ್ರಪಂಚವನ್ನು ಕಂಟ್ರೋಲ್ ಮಾಡ್ತೀನಿ ಅಂತ ಇಡೀ ಜಗತ್ತಿನಲ್ಲಿ ಎಲ್ಲೇ ಆದ್ರೂ ಕೂಡ ಅಲ್ಲಿ ವಿನಾಶವೇ ಹೊರತು ಅಲ್ಲಿ ಯಾವ ಬೆಳವಣಿಗೆಯ ಸಂತೋಷವೂ ಕೂಡ ಅಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ. ಅಧಿಕಾರಕ್ಕಾಗಿ ವಿನಾಶ, ಸಾಮ್ರಾಜ್ಯ ವಿಸ್ತರಣೆಗಾಗಿ ವಿನಾಶ, ಕೊನೆಗೆ ತನಗೆ ತಾನೇ ವಿನಾಶ. ಯಾಕೆ ಅಂತಂದರೆ ಈ ದ್ವೇಷ, ಅಸೂಯೆ, ಅನ್ಯಾಯ, ಅಕ್ರಮ ಅನ್ನೋಂಥದ್ದು ಬೆಂಕಿ ಇದ್ದಂಗೆ ಕಣ್ರಿ. ಬೆಂಕಿ ಯಾವತ್ತೂ ತಾನಿರೋ ಜಾಗ ಫಸ್ಟ್ ಸುಟ್ಬಿಟ್ಟೆ ಬೇರೆ ಕಡೆ ಸುಡೋದು. ಮೊದಲು ನಾನೇ ನಾಶ ಆಗಿರ್ತೀನಿ, ಯಾಕೆಂದ್ರೆ ಅದನ್ನೆಲ್ಲ ಗಳಿಸ್ಕೊಳ್ಳೋಕ್ಕೆ ನನ್ನ ದೇಹದಲ್ಲಾಗುವಂಥ ಟೆನ್ಷನ್ನು, ಒತ್ತಡ, ಕೋಪ, ಅಸೂಯೆ ನನ್ನ ದೇಹದ ಮೇಲೆ ತಾನೇ ಮೊದಲು ಪರಿಣಾಮ ಬೀರೋದು. ಅದ್ರ ಮೂಲಕನೇ ತಾನೇ ನನ್ನ ದೇಹಕ್ಕೆ ರೋಗಿಷ್ಠನಾಗೋದು. ಎಲ್ಲ ಸಂಪಾದಿಸಿ ರೋಗ ತಗೊಂಡ್ರೆ ಪ್ರಯೋಜನ ಏನ್ರಿ? ಭಾರತೀಯ ಫಿಲಾಸಫಿ ಏನು ಹೇಳ್ತದೆ? ಸಮಾಧಾನವಾಗಿರು, ತಾಳ್ಮೆಯಿಂದ ಇರು, ಬಂದಿದ್ದನ್ನು ಸ್ವೀಕರಿಸು, ಆದರೆ ದಾನ ಮಾಡು, ಒಳ್ಳೆಯ ಮಾರ್ಗವನ್ನು ಸೂಚಿಸು,
ಸಮಾಜಕ್ಕೆ ಒಳಿತನ್ನು ಬಯಸು. ಪಶು ಪಕ್ಷಿ ಪ್ರಾಣಿ ಇವೆಲ್ಲವನ್ನು ಪ್ರೀತಿಸು. ಸಸ್ಯ ಮೂಲವನ್ನು ಸಂರಕ್ಷಿಸು. ನದಿ ಮೂಲವನ್ನು ನದಿಯನ್ನು ಸಂರಕ್ಷಿಸು. ಗಾಳಿಯನ್ನು ಸಂರಕ್ಷಿಸು. ದೇವರೇ ಇದಕ್ಕೆಲ್ಲಕ್ಕೂ ಒಂದು ಶಕ್ತಿ ಇದೆ ಅಂತೇಳಿ ನಂಬು. ಆ ನಂಬಿಕೆಯ ಮೇಲೆ ನೀನು ಜೀವನವನ್ನು ಮಾಡು. ನಿನ್ನ ಬದುಕು ಸಮೃದ್ಧವಾಗ್ತದೆ. ದುಡಿಯಬೇಕು. ನೀನು ಬೆವರು ಸುರಿಸಿ ದುಡಿಯಬೇಕು. ದುಡಿದ ಮೇಲೆ ನಿನಗೆ ಹಸಿವು ತಾನೇ ತಾನಾಗುತ್ತೆ. ದೇಹ ದಂಡಿಸಿದ ಮೇಲೆ, ದೇಹಕ್ಕೆ ಶ್ರಮವಾದ ಮೇಲೆ ಆಯಾಸ ಆಗತ್ತೆ, ಹಸಿವಾಗುತ್ತೆ. ಹಸಿವಾದರೆ ಹೊಟ್ಟೆ ತುಂಬ ಊಟ ಮಾಡ್ತೀಯ. ಆಯಾಸ ಆಗಿರೋದು ಊಟ ಮಾಡಿದ್ದು ಕೈ ಕೊಟ್ಟು ಕೂಡಲೇ 10 ನಿಮಿಷಕ್ಕೆ ನಿದ್ದೆ ಮಾಡ್ತೀಯ. ಅದೇ ಕಣಯ್ಯ ಸ್ವರ್ಗ. ಅದೇ ಸ್ವರ್ಗ ಅಲ್ವಾ? ನಾನು ಊಟ ಮಾಡಿದ್ದು 2 ಅಥವಾ 3 ಅವರ್ಸ್ ಒಳಗೆ ಅದು ಜೀರ್ಣ ಆಗೋಗ್ಬಿಟ್ರೆ ಅದಕ್ಕಿನ್ನ ಆರೋಗ್ಯ ಇನ್ಯಾವುದಿದ್ದೀರಿ? ಜೀರ್ಣ ಆಗಿರೋದು ಅದು ಎಲ್ಲೆಲ್ಲಿ ತಲುಪಬೇಕೋ ತಲುಪಿಬಿಟ್ರೆ ವಾಪಸ್ ಹೋಗಿ ಎಲ್ಲೆಲ್ಲಿ ತಲುಪಬೇಕೋ ತಲುಪಿದ್ರೆ ದೇಹ ಪುಷ್ಟಿ ಆಗಲ್ವೇನ್ರಿ? ಮನಸ್ಸು ಸಮೃದ್ಧಿ ಆದರೆ ಅಲ್ವೇನ್ರಿ ಮುಖದಲ್ಲಿ ಕಳೆ ಬರೋದು? ಮನಸ್ಸಿನಲ್ಲಿ ತೃಪ್ತಿ ಆದರೆ ಅಲ್ವೇನ್ರಿ ಮನಸ್ಸು ನಗೋದು? ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ನಮ್ಮ ಭಾರತೀಯ ಫಿಲಾಸಫಿ ಇದೆಯಲ್ಲ, ಇದು ಬರೀ ಫಿಲಾಸಫಿ ಅಲ್ಲ ರೀ, ಇದು ಜೀವನ ಶಕ್ತಿ. ಇದು ಒಂದು ಜೀವ ಹೇಗೆ ಬದುಕಬೇಕು ಅನ್ನೋದಕ್ಕೆ ಶಕ್ತಿ. ಒಂದು ಕುರಿ ಮರಿ, ಸಣ್ಣ ಮರಿಯನ್ನು ನೋಡಿದಾಗ ಎಷ್ಟು ಮುದ್ದಾಗಿರುತ್ತೆ. ಒಂದು ನಾಯಿ ಮರಿ ಎಷ್ಟು ಮುದ್ದಾಗಿರುತ್ತೆ. ಅಷ್ಟೇ ಏಕೆ ನಮ್ಮ ಮಕ್ಕಳು ಮಗುವಾಗಿದ್ದಾಗ ಎಷ್ಟು ಮುದ್ದಾಗಿರ್ತಾರೆ, ಎಷ್ಟು ಮುದ್ದಾಗಿರ್ತಾರೆ. ಯಾರದೇ ಮಗು ಆಗಲಿ ಅದು ಭಾಳ ಮುದ್ದಾಗಿರ್ತದೆ. ಯಾಕಂದರೆ ಅವಳ ಕಣ್ಣುಗಳಲ್ಲಿ ಇನ್ನೂ ಆಸೆಯ ತುಂಬಿರಲ್ಲ, ಆ ಕಣ್ಣುಗಳಲ್ಲಿ ದ್ವೇಷ ತುಂಬಿರಲ್ಲ, ಅವನು ಇವನು ಅನ್ನೋ ಭಾವನೆ ತುಂಬಿರೋದಿಲ್ಲ. ಅಲ್ಲಿರುವಂಥದ್ದು ವಿಶ್ವಮಾನವರಾಗಿರ್ತವೆ. ಆಮೇಲೆ ನೋಡಿ ಅಲ್ಪಮಾನವರಾಗೋದು ನಾವು, ಅದು ಬೇರೆ ವಿಚಾರ. ಆ ಅಲ್ಪಮಾನವರಾಗ್ತಿದ್ದಂಗೆ ನಾವು ಮಹಾನ್ ಮೇಧಾವಿ ಅಂತ ಅನ್ಕೋತೀವಿ. ಸುಳ್ಳು. ಮಕ್ಕಳನ್ನ ಎಲ್ಲರೂ ಪ್ರೀತಿಸ್ತಾರೆ. ನೀನು ಯಾವ ಊರು, ಏನು, ಯಾರ ಮನೆ, ಯಾರ ಮಗ ಅಂತ ಗೊತ್ತಾಗಲ್ಲ. ಮಗು ಚೆನ್ನಾಗಿದ್ರೆ ಅವ್ರಿಗೆ ಮೈದೊಡುತ್ತೀವಿ. ಮನುಷ್ಯನ ಯಾವತ್ತಾದ್ರೂ ಹಂಗೆ ಅಂದಿದ್ದಾರೆ, ದೊಡ್ಡವನ್ನ ಒಳ್ಳೆಯವನು ಅಂದಿದ್ದಾರೇನ್ರಿ? ಇನ್ನು ಕೆಲವ್ರು ಇದ್ದಾರೆ ಬಿಡಿ, ನಮ್ಮಂಥ ಒಳ್ಳೆಯವ್ರಿಗೆ ಕಾಲ ಇಲ್ಲ, ನಮ್ಮಂಥ ಒಳ್ಳೆಯವ್ರಿಗೆ ಕಾಲ ಇಲ್ಲ, ಬರೀ ಅವ್ರಿಗೆ ಹೇಳ್ಕೊಂತ ಇರ್ತಾರೆ. ನೀನು ಒಳ್ಳೆಯವನು ಅಂತ ಬೇರೆಯವ್ರು ಹೇಳ್ಬೇಕಲ್ವ? ಹೀಗೆ ನಮಗೆ ನಾವೇ ಸರ್ಟಿಫಿಕೇಟ್ ಕೊಟ್ಕೊಂಡು, ನಮಗೆ ನಾವೇ ಅರಿವಿಟ್ಕೊಂಡು, ನಮ್ಮದೇ ಸರಿ ಅಂತ ಹೇಳಿ ನಾವು ನಡೆಯೋಕೆ ಹೋಗೋದಿದೆಯಲ್ಲ, ಇದೆಲ್ಲ ಪಾಶ್ಚಾತ್ಯ ಸಂಸ್ಕೃತಿಯ ಹಣದ ಪ್ರಭಾವ. ಹಣ ಬಂದ ಕೂಡಲೇ ನಮಗೆ ಅಹಂ ಬಂದುಬಿಡುತ್ತೆ, ನಾನತ್ವ. ಅದನ್ನು ಬಿಡಬೇಕು. ನಾವು ಭಾರತೀಯ ಸಂಸ್ಕೃತಿಯಲ್ಲಿರುವಂಥದ್ದನ್ನು ನನ್ನದು ಅನ್ನೋದೇನೂ ಇಲ್ಲ. ಬರುವಾಗ ನಾನೇನು ತರಲಿಲ್ಲ, ಹೋಗುವಾಗಲೂ ನಾನು ತಗೊಂಡೋಗೋಕ್ಕಾಗೋದಿಲ್ಲ. ಇದು ಮಾಮೂಲಿ ಫಿಲಾಸಫಿ ಮಾತೇ ಇರಬಹುದು, ಆದರೆ ಇದ್ರ ಸತ್ಯವನ್ನು ಅರ್ಥ ಮಾಡ್ಕೋಬೇಕಲ್ವ? ಧನರೇಖೆ ಇದ್ದರೇನೋ ಆಯುಷ್ಯ ರೇಖೆ ಇಲ್ಲದನ್ನಕ್ಕ ಬಸವಣ್ಣವ್ರು ಹೇಳ್ತಾರೆ. ಧನರೇಖೆ ಇದೆಯಪ್ಪ, ಚೆನ್ನಾಗಿದೆ, ಆದರೆ ಅದು ಅನುಭವಿಸೋಕ್ಕೆ ಆಯುಷ್ಯ ರೇಖೆ ಬೇಡವೆ? ಇನ್ನೂ ಒಂದು ನಾನು ಸೇರಿಸ್ತೀನಿ, ಆರೋಗ್ಯ ರೇಖೆನೂ ಇರಬೇಕಲ್ವ? ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಅದು ನಮ್ಮ ಜೀವನ ಆಗಬೇಕು. ಆದ್ದರಿಂದ ಭಾರತೀಯತೆಯನ್ನು ನಾವು ಆದಷ್ಟು ಒಪ್ಪಿಕೊಂಡ್ರೆ ಇರುವಷ್ಟು ದಿನ ನಾವು ಆರೋಗ್ಯವಾಗಿ ಇರ್ತೇವೆ. ಪಾಶ್ಚಾತ್ಯೀಕರಣ ಎಷ್ಟು ಉಪಯೋಗಿಸ್ಕೋಬೇಕು, ಇವಾಗ ಕಾಲಕ್ಕೆ ತಕ್ಕಂತೆ ನಮಗೆ ಬೇಕು, ನಿಜ, ಸವಲತ್ತು ಬೇಕು. ನೋಡಿ, ಭೌತಿಕವಾದ ಸ್ಟ್ರಕ್ಚರು ಬದಲಾವಣೆ ಆಗಲಿ. ಎತ್ತಿನ ಗಾಡೀಲಿ ಹೋಗೋಕ್ಕಾಗಲ್ಲ, ಕಾರಲ್ಲಿ ಹೋಗಬೇಕು, ತಗೊಳ್ಳಿ, ಒಳ್ಳೊಳ್ಳೆ ಕಾರ್ ತಗೊಳ್ಳಿ. ಹುಲ್ಲಿನ ಮನೇಲಿರೋದು ಬೇಡ. ಈಗಾಗಲೇ ನೋಡಿ, ಅದು ಹುಲ್ಲಿನ ಮನೆನೂ ಮಾಡ್ತಾ ಇದ್ದಾರೆ. ರೆಸಾರ್ಟ್ಗಳಲ್ಲಿ ಹುಲ್ಲಿನ ಮನೆ ಮಾಡಿ ಹೋಗ್ತಿರ್ತಾರೆ, ಮತ್ತೆ ವಾಪಸ್ ಹೋಗ್ತೀವಿ ಅಂತೇಳಂದ್ರೆ ಈಗಾಗಲೇ ಮನಸ್ಸು ಆ ಕಡೆ ಎಳಿತಾ ಇದೆ. ಏನೇಯೋ ಒಳ್ಳೆ ಬಂಗ್ಲೆ ಕಟ್ಕೊಳ್ಳಿ, ದುಡ್ಡು ಮಾಡಿ, ಒಳ್ಳೆ ಆಹಾರ ತೆಗೆದುಕೊಳ್ಳಿ, ಆದರೆ ಮನಸ್ಸು ಒಳಗಿನ ಶ್ರೀಮಂತಿಗೆ ಮಾತ್ರ ಬಿಟ್ಕೊಡ್ಬಾರ್ದು. ಹೊರಗಿನ ಶ್ರೀಮಂತಿಗೆ ಅನುಭವಿಸಿ, ಆದರೆ ಒಳಗಿನ ಶ್ರೀಮಂತಿಕೆ ಯಾವುದು? ಮೊದಲನೇದಾಗಿ ತಾಳ್ಮೆ, ಸಮಾಧಾನ, ಇನ್ನೊಬ್ಬರು ಚೆನ್ನಾಗಿದ್ದರೆ ಸಹನೆ, ಸೈರಣೆ, ಯಾರೇ ಆದರೂ ಅವ್ರನ್ನ ಪ್ರೀತಿಸುವಂಥ ಭಾವನೆ, ಪ್ರಾಮಾಣಿಕವಾದ ಜೀವನ, ನಿಷ್ಠಾವಂತ ಜೀವನ, ಪ್ರಕೃತಿಯನ್ನು ಪ್ರೀತಿಸೋ ಜೀವನ, ನನ್ನಂತೆ ನೀನು, ನಿನ್ನಂತೆ ನಾನು ಎನ್ನುವ ಭಾವನೆಯನ್ನು ಇಟ್ಕೊಂಡು ಈ ಭಾವನಾಪೂರ್ಣವಾದ ಭಾರತೀಯ ಸಂಸ್ಕೃತಿಯ ಈ ತತ್ವವನ್ನು ನಾವು ಅಳವಡಿಸ್ಕೊಂಡ್ರೆ ನಮ್ಮ ಜೀವನ ಆದಷ್ಟು ನೆಮ್ಮದಿಯಾಗಿ ಇರುವಷ್ಟು ದಿನ ನಾವು ತೃಪ್ತಿಯಾಗಿ ಬದುಕ್ತೀವಿ ಅನ್ನುವ ಮಾತನ್ನು ಹೇಳ್ತಾ ಇವತ್ತಿನ ಈ ವಿಚಾರವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮುಂದಿನ ವಾರ ಹೊಸ ವಿಚಾರದೊಂದಿಗೆ ನಿಮ್ಮನ್ನು ಭೇಟಿಯಾಗ್ತೀನಿ ಗೆಳೆಯರೆ. ಅಲ್ಲಿಯವರೆಗೂ ನಮಸ್ಕಾರ.